ಕಾಂಗ್ರೆಸ್ ಸರ್ಕಾರ ಹೆರಿಗೆ ಆಸ್ಪತ್ರೆಗಳನ್ನು ಮುಚ್ಚುತ್ತಾ ಇದೆ ಎನ್ನುವಂತಹ ಆರೋಪವನ್ನು ಮಾಡಿತ್ತು ಜೆಡಿಎಸ್. ಅದಕ್ಕೆ ಆರೋಗ್ಯ ಸಚಿವರು ಹೇಳುತ್ತಾ ಇದ್ದಾರೆ, ವಿಸ್ತಾರವಾಗಿ ತಮ್ಮ ಟ್ವೀಟ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಇವರು ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಜೆಡಿಎಸ್ನವರು. ಇದು ಸರಿಯಲ್ಲ, ನಿಮಗೆ ಇದು ಶೋಭೆಯನ್ನು ತರೋದಿಲ್ಲ ಅಂತ ಹೇಳಿ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಈ ಒಂದು ವಿಚಾರದ ಬಗ್ಗೆ ಹಂಚಿಕೊಂಡಿದ್ದಾರೆ. ಏನು ನಾವು ಮುಚ್ತೀವ ಅಂತ ಹೇಳಿದ್ರೆ, ನಾವೆಲ್ಲಿ ಮುಚ್ತೀವಿ ಹೇಳಿಲ್ಲ. ನಾವು 230 ಹೆರಿಗೆ ಆಸ್ಪತ್ರೆಗಳನ್ನು ಸರ್ಕಾರ ಮುಚ್ಚುತ್ತೆ ಅನ್ನುವಂಥ ಆರೋಪ ಮಾಡಿತ್ತು ಜೆಡಿಎಸ್ ಮಾಡಿರುವಂತಹ ಒಂದು ಆರೋಪ ಬರೀ ಸುಳ್ಳು ಅಂತ ಹೇಳಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟ್ವೀಟಲ್ಲಿ ಬರೆದುಕೊಂಡಿದ್ದಾರೆ, ಅಧಿಕಾರಕ್ಕಾಗಿ ಹತಾಶೆಗೊಂಡು ಸುಳ್ಳು ಸುದ್ದಿಯನ್ನು ಹಬ್ಬಿಸಬೇಡಿ. ಜೆಡಿಎಸ್ ಮಾಡಿರುವಂತಹ ಆರೋಪದಲ್ಲಿ ಉರುಳಿಲ್ಲ, ಬರೀ ರಾಜಕೀಯ ಇದೆ ಅಂತ ಹೇಳಿ ಸಚಿವರು ಟ್ವೀಟ್ ಮಾಡಿದ್ದಾರೆ. ಸುಳ್ಳು ಸುದ್ದಿ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ವಿಸ್ತಾರವಾಗಿ ಬರೆದುಕೊಂಡಿದ್ದಾರೆ ಆರೋಗ್ಯ ಸಚಿವರು. ಹೆರಿಗೆ ಆಸ್ಪತ್ರೆಗಳನ್ನು ಸರ್ಕಾರ ಮುಚ್ಚುತ್ತಾ ಇದೆ, 230 ಹೆರಿಗೆ ಆಸ್ಪತ್ರೆಗಳನ್ನು ಮುಚ್ಚುತ್ತೆ ಎನ್ನುವಂತಹ ಆರೋಪವನ್ನು ಜೆಡಿಎಸ್ ಮಾಡಿ. ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಚಿವ ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ, ಬರೀ ಸುಳ್ಳು ಆರೋಪ ಮಾಡ್ತಾ ಇದ್ದೀರಿ ನೀವು, ಇದು ಸರಿಯಲ್ಲ, ನಾವು ಯಾವತ್ತೂ ಕೂಡ ಹೇಳಿಲ್ಲ, ನೀವ್ಯಾಕೆ ಸುಮ್ಮನೆ ಸುಳ್ಳಾಗಿ ಹೇಳ್ತಾ ಇದ್ದೀರಿ, ಇದರಲ್ಲಿ ಯಾವುದೇ ರೀತಿಯ ಸತ್ಯಾಂಶ ಇಲ್ಲ ಅಂತ ಹೇಳಿ ಬರೆದುಕೊಂಡಿದ್ದಾರೆ. ನಿಜಕ್ಕೂ ಕೂಡ ಜೆಡಿಎಸ್ ಏನು ಆರೋಪ ಮಾಡ್ತಾರೆ ನೋಡಿ, ರಾಜ್ಯದಲ್ಲಿ 230 ಹೆರಿಗೆ ಆಸ್ಪತ್ರೆಗಳನ್ನು ಮುಚ್ಚಲು ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಕೈಗೊಂಡಿದೆ, ಇದು ಖಂಡನೀಯ ಅಂತ ಅವರು ಆರೋಪ ಮಾಡಿದರು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೇ, ನೀವು ಬಡವರ ಬಗ್ಗೆ ನಿಮಗೆ ಯಾಕೆಷ್ಟು ತಾತ್ಸಾರ ಮನೋಭಾವನೆ ಇದೆ? ಕಳೆದ ವರ್ಷ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆಯಾಗಿತ್ತು, ವೈದ್ಯರ ಎಡವಟ್ಟುಗಳಿಂದ ಗರ್ಭಿಣಿಯರ ಮತ್ತು ಬಾಣಂತಿಯರ ಸಾವಾಗಿತ್ತು, ನವಜಾತ ಶಿಶುಗಳ ಸಾವು ಕೂಡ ಆಗಿತ್ತು. ಈಗ ಸರ್ಕಾರಿ ಹೆರಿಗೆ ಆಸ್ಪತ್ರೆಗಳನ್ನೇ ಬಂದ್ ಮಾಡಿದರೆ ಹೆಂಗೆ? ಬಡವರು ಹೆರಿಗೆ ಮಾಡಿಸಲು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಅಂದರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದ್ದರೆ ಅವ್ರಿಗೆ ಅನುಕೂಲ ಆಗುತ್ತೆ. ಜನ ವಿರೋಧಿ ಸಿದ್ದರಾಮಯ್ಯ ಸರ್ಕಾರ ಖಾಸಗಿ ಆಸ್ಪತ್ರೆಗಳ ಲಾಭಿಗಾಗಿ ಮಣಿದಂತೆ ಕಾಣ್ತಾ ಇದೆ, ಇದಕ್ಕೆ ಹಿಂಗೆ ಮುಚ್ಚುತ್ತಾ ಇದ್ದಾರೆ ಇವರು ಎನ್ನುವಂಥ ಒಂದು ಆರೋಪವನ್ನು ಮಾಡಿದರು. ಸರ್ಕಾರ ಕೂಡಲೇ ಈ ಒಂದು ನಿರ್ಧಾರವನ್ನು ಕೈ ಬಿಡಬೇಕು ಅಂತ ಹೇಳಿ ಜೆಡಿಎಸ್ ಒತ್ತಾಯವನ್ನು ಮಾಡಿತ್ತು, ಆರೋಪವನ್ನು ಮಾಡಿತ್ತು. ಹೀಗಾಗಿ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ, ನೋಡಿ, ನಾವು ಯಾವುದೇ ಸರ್ಕಾರಿ ಆಸ್ಪತ್ರೆಗಳನ್ನು ಮುಚ್ತೀವಿ ಅಂತ ಕೂಡ ಹೇಳಿಲ್ಲ. ಜೆಡಿಎಸ್ ಪಕ್ಷದ ನಾಯಕರೇನಿದ್ದಾರೆ, ನೀವು ಬರೀ ಅಧಿಕಾರಕ್ಕಾಗಿ ಕಾಯ್ತಾ ಇದ್ದೀರಾ, ಅಧಿಕಾರ ಸಿಕ್ಕಿಲ್ಲ ಅಂತ ಹೇಳಿ ಹತಾಶೆಗೊಂಡಿದ್ದೀರಾ, ಈ ರೀತಿಯಾಗಿ ನೀವು ಹೇಳೋದು ಸರಿಯಲ್ಲ. ಇಷ್ಟೊಂದು ಕೆಳಮಟ್ಟದ ಸುಳ್ಳು ಸುದ್ದಿಗಳನ್ನು ನೀವು ಹರಡಿಸಬಾರ್ದು, ಇದು ನಿಮಗೆ ಶೋಭೆ ಕೂಡ ತರೋದಿಲ್ಲ. ನಾವು ಯಾವುದೇ ಸರ್ಕಾರಿ ಆಸ್ಪತ್ರೆಗಳನ್ನು ಮುಚ್ತೀವಿ ಅಂತ ಹೇಳಿಲ್ಲ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವರ ಒಂದು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಎಲ್ಲ ವಿಚಾರಗಳನ್ನು ಬರೆದುಕೊಂಡಿದ್ದಾರೆ. ನೋಡಿ, ನಾವೇನು ಹಾಗೇನು ಮಾಡೋಕ್ಕೋಗಿಲ್ಲ, ನಮ್ಮ ಗುರಿ ಏನಿದ್ರು ಕೂಡ ಬಡವರ ಜೀವನವನ್ನು ಉಳಿಸುವುದು, ಜೀವವನ್ನು ಉಳಿಸುವುದು, ಸುಳ್ಳು ಹೇಳೋದಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ನೇತೃತ್ವದ ನಮ್ಮ ಸರ್ಕಾರ ಎಂದಿಗೂ ಕೂಡ ಬಡವರ ಪರವಾಗಿರುತ್ತೆ. ನಾವು ಮಾಡುತ್ತಿರುವಂತಹ ಒಂದು ಏನಿದೆ ಒಂದು ಕೆಲಸಗಳು ಯಾವಾಗಲೂ ಕೂಡ ಬಡವರ ಪರವಾಗಿರುತ್ತೆ. ಏನು ಹಿಂದೆ ಆದಂಥ ಘಟನೆಗಳನ್ನು ಉಲ್ಲೇಖ ಮಾಡ್ತಾ ಇದ್ದೀರಿ, ಅದು ಎಲ್ಲೋ ಒಂದು ಕಡೆ ಆಗಿದೆ, ಇಲ್ಲ ಅಂತಲ್ಲ. ಆದರೆ ನಾವು ಅದಕ್ಕೋಸ್ಕರ ಆಸ್ಪತ್ರೆಗಳನ್ನು ಮುಚ್ತಾ ಇದ್ದೀವಿ ಅಂತಲ್ಲ, ಎಲ್ಲ ರೀತಿಯ ತನಿಖೆ ಆಗ್ತಾ ಇದೆ. ನಿಮ್ಮ ಪ್ರಶ್ನೆಗೆ, ನಿಮ್ಮ ಆರೋಪಕ್ಕೆ ನಾವು ಯಾವತ್ತೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ನಮ್ಮ ಸರ್ಕಾರ ಯಾವಾಗಲೂ ಒಳ್ಳೆ ಕೆಲಸವನ್ನು ಮಾಡುತ್ತೆ, ಮುಂದೆ ಕೂಡ ಮಾಡ್ತೀವಿ. ಜನಪರವಾಗಿ, ಬಡವರ ಪರವಾಗಿ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಇರುತ್ತೆ ಅಂತ ಹೇಳಿ ಟ್ವೀಟ್ ಮೂಲಕ ಜೆಡಿಎಸ್ ನಾಯಕರಿಗೆ ಒಂದು ರೀತಿ ತಿರುಗೇಟನ್ನು ಕೊಟ್ಟಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು. ಈ ಮುಖಾಂತರ ನಾವು ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಹೆರಿಗೆ ಆಸ್ಪತ್ರೆಗಳನ್ನು, ಸರ್ಕಾರಿ ಆಸ್ಪತ್ರೆಗಳನ್ನು ಮುಚ್ಚುತ್ತಾ ಇಲ್ಲ, ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಅಭಿವೃದ್ಧಿಪಡಿಸ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.